ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ OT ಮತ್ತು ಡಯಾಲಿಸಿಸ್ ವಿದ್ಯಾರ್ಥಿಗಳಿಗೆ ಮೈಕ್ರೋಬಯಾಲಜಿ ಸಿಲೆಬಸ್ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಯಾವೆಲ್ಲ ಒಂದು ಟಾಪಿಕ್ ಮೇಲೆ ಎಷ್ಟು ಮಾರ್ಕ್ಸ್ ಬರ್ಬೋದು ಮತ್ತು ಯಾವ ಥರದಂಥ ಕ್ವಶನ್ಸ್ಗಳು ಇಲ್ಲಿ ಬರಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸೊ ಈ ಒಂದು ಕೂಡ ನಿಮಗೆ ಬೇರೆ ಬೇರೆ ಪ್ರಥಮ ವರ್ಷದ, 2ನೇ ವರ್ಷ, 3ನೇ ವರ್ಷದ ನೋಟ್ಸ್ಗಳು ಬೇಕಂದ್ರೆ ಪ್ಲೇಲಿಸ್ಟಿಗೆ ಹೋಗಿ ನೀವಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಮೈಕ್ರೋಬಯಾಲಜಿ ನಿಮಗೆ OT ಮತ್ತು ಲ್ಯಾಬ್ ಇವ್ರಿಗೆ ಡಯಾಲಿಸಿಸ್ ವಿದ್ಯಾರ್ಥಿಗಳಿಗೆ ಕಾಂಬಿನೇಷನ್ ಆಗಿ ಕೊಡ್ತಾರೆ. ಉದಾಹರಣೆಗೆ ಬಯೋಕೆಮಿಸ್ಟ್ರಿ, ಫಾರ್ಮಾಕೊಲಜಿ, ಮೈಕ್ರೋಬಯಾಲಜಿ ಅಥವಾ ಬಯೋಕೆಮಿಸ್ಟ್ರಿ ಮತ್ತು ಮೈಕ್ರೋಬಯಾಲಜಿ ಈ ಥರ ಒಂದು ಕಾಂಬಿನೇಷನ್ ಸಬ್ಜೆಕ್ಟ್ಗಳನ್ನು ಕೊಟ್ಟು 100 ಮಾರ್ಕ್ಸಿಗೆ ಇದು 40 ಮಾರ್ಕ್ಸಿಗೆ ಮತ್ತು 30 ಮಾರ್ಕ್ಸಿಗೆ ಎಕ್ಸಾಮನ್ನು ಇಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಸೊ ಹಾಗಾದರೆ ಯಾವ ರೀತಿಯಾದಂಥ ಒಂದು ಕ್ವಶನ್ಸ್ಗಳನ್ನು ಇಲ್ಲಿ ಕೇಳ್ಬೋದು ಅಂತಂದರೆ, ಒಂದೇ ಟಾಪಿಕ್ ನೋಡಿ, ಟೋಟಲ್ ಆಗಿ ಇಲ್ಲಿ ಒಂದು 5 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಎಂಥ ಕ್ವಶನ್ ಬರ್ಬೋದು ಅಂದರೆ, ಒಂದು ಸೈಂಟಿಸ್ಟ್ಗಳ ಮೇಲೆ ಬರೀಬೋದು. ಲೂಯಿಸ್ ಪಾಶ್ಚರ್ ಅಂತ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ರಾಬರ್ಟ್ ಕೋಚ್ ಮತ್ತು ಕೋಚ್ ಪಾಸ್ಚುಲೇಟ್ಸ್ ಅಂತ ಒಂದು ಕ್ವಶನನ್ನು ಕೇಳ್ಬೋದು. ಅಥವಾ ದಿಸ್ಟರ್ಸ್, ಓಕೆ, ಅಥವಾ ಎಡ್ವರ್ಡ್ ಜನರ್ ತುಂಬ ಕಡಿಮೆ ಕೇಳಿರೋದು. ಜಾಸ್ತಿ ಕೇಳಿರೋದು ಲೂಯಿಸ್ ಪಾಶ್ಚರ್ಸ್ ಒಂದು ಸಿದ್ಧಾಂತವನ್ನು ಕೇಳಿದ್ದಾರೆ. ಲೂಯಿಸ್ ಪಾಶ್ಚರ್ ಅಂತ 3 ಮಾರ್ಕ್ಸ್ ಕೇಳಿದ್ದಾರೆ, 5 ಮಾರ್ಕ್ಸ್ ಕೂಡ ಕೇಳಿದ್ದಾರೆ. ರಾಬರ್ಟ್ ಕೋಚ್ದು ಕೂಡ ತುಂಬ ಇಂಪಾರ್ಟೆಂಟು, ಇದು 5 ಮಾರ್ಕ್ಸ್ ಕೇಳಿರ್ಬೋದು ಅಥವಾ 3 ಮಾರ್ಕ್ಸ್ ಕೂಡ ಕೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ನಾರ್ಮಲ್ ಫ್ಲೋರಾ ಆಫ್ ಸ್ಕಿನ್. ಈ ನಾರ್ಮಲ್ ಫ್ಲೋರಾ ಆಫ್ ಸ್ಕಿನ್ ಇದು ಕೂಡ ಒಂದು 5 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಇದೆ. ಅಥವಾ ನಾರ್ಮಲ್ ಫ್ಲೋರಾ ಆಫ್ ಬಾಡಿ ಅಂತ ಇಲ್ಲಿ ಕೇಳಿದಾರಲ್ಲ, ಈ ಬಾಡಿ ಒಳಗಡೆ ನಾರ್ಮಲ್ ಫ್ಲೋರಾ ಆಫ್ ದಿ ಐಸ್ ಬರ್ಬೋದು, ಮೌತ್ ಬರ್ಬೋದು, ಇಂಟೆಸ್ಟೈನ್ ಬರ್ಬೋದು, ಆಮೇಲೆ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಬರ್ಬೋದು, ಮೌತ್ ಕೂಡ ಬರ್ಬೋದು, ನೆಸಲ್ ಕೂಡ ಬರ್ಬೋದು. ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನನ್ನು ಇಲ್ಲಿ ಕೇಳಿದ್ರೆ, ಬಟ್ ಜಾಸ್ತಿ ಕೇಳಿದ್ರು ಸ್ಕಿನ್ ಮೇಲೇ ಜಾಸ್ತಿ ಕ್ವಶನ್ ಕೇಳಿರುವಂಥದ್ದು. 5 ಮಾರ್ಕ್ಸಿಗೆ ಒಂದು ಟಾಪಿಕ್ ಬರುತ್ತೆ. ಈ ಟೋಟಲ್ ಇಷ್ಟರಲ್ಲಿ 5 ಮಾರ್ಕ್ಸಿಗೆ ನಿಮಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ 10 ಮಾರ್ಕ್ಸಿಗೆ ಬರುವಂಥ ಒಂದು ಟಾಪಿಕ್ಗಳು ಸ್ಟರ್ಲೈಜೇಷನ್ ಮತ್ತು ಡಿಸ್ಇನ್ಫೆಕ್ಟೆಂಟ್. ಸ್ಟರ್ಲೈಜೇಷನ್ ಒಳಗಡೆ ಜಾಸ್ತಿ ಕೇಳೋದು ಕ್ಲಾಸಿಫೈ ದಿ ಸ್ಟರ್ಲೈಜೇಷನ್ ಅಂತ 5 ಮಾರ್ಕ್ಸಿಗೆ ಕೇಳ್ಬೋದು. ಅದನ್ನು ಬಿಟ್ಟರೆ 3 ಮಾರ್ಕ್ಸಿಗೆ ಡೆಫಿನೇಷನ್ ಆಫ್ ದಿ ಸ್ಟರ್ಲೈಜೇಷನ್ ಡಿಸ್ಇನ್ಫೆಕ್ಟೆಂಟ್ ಅಂತ ಕೇಳ್ಬೋದು. ಬಿಟ್ಟರೆ ಡ್ರೈ ಸ್ಟರ್ಲೈಜೇಷನ್ ಒಳಗಡೆ ಹಾಟ್ ಏರ್ ಓವನ್ ಕೇಳ್ಬೋದು. 5 ಮಾರ್ಕ್ಸಿಗೆ ಹಾಟ್ ಏರ್ ಓವನ್ ಕೇಳ್ಬೋದು. ಅದನ್ನು ಬಿಟ್ಟರೆ ಮೋಸ್ಟ್ ಸ್ಟರ್ಲೈಜೇಷನ್ ಒಳಗಡೆ ಸಿಂಪಲ್ ಆಗಿ ಇದು ಯಾವುದಂತಂದರೆ ನಮ್ಮ ಟೆಂಡಲೈಜೇಷನ್ ಅಂತ ಇದೆ. ಅದನ್ನು ಬಿಟ್ಟರೆ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಪಾಶ್ಚರೈಸೇಷನ್ ಅಂತ ಒಂದು ಟಾಪಿಕ್ ಇದೆ. ಪಾಶ್ಚರೈಸೇಷನ್ ಮತ್ತು ಟೆಂಡಲೈಜೇಷನ್ ಕೇಳ್ಬೋದು. ಡ್ರೈ ಹೀಟ್ ಒಳಗಡೆ ಇನ್ಸಿನರೇಷನ್ ಅಂತ ಒಂದು 3 ಮಾರ್ಕ್ಸಿಗೆ ಕ್ವಶನನ್ನು ಕೇಳ್ಬೋದು. ನೆಕ್ಸ್ಟ್ ಮೋಸ್ಟ್ ಹೀಟ್ಗಳು ತುಂಬ ಇಂಪಾರ್ಟೆಂಟ್ ಇರೋದು ಆಟೋಕ್ಲೇವಿಂಗ್. ಓಕೆ, ಸೊ ಆಟೋಕ್ಲೇವ್ ತುಂಬ ಇಂಪಾರ್ಟೆಂಟ್, ಇಲ್ಲಿ ಕೇಳ್ಬೋದು. ಆಮೇಲೆ ಡಿಸ್ಇನ್ಫೆಕ್ಟೆಂಟ್ ಒಳಗಡೆ ಕೆಮಿಕಲ್ ಸ್ಟರ್ಲೈಜೇಷನ್ ಯಾವುದು, ಇಥೈಲಿನ್ ಟ್ರೈಆಕ್ಸೈಡ್ ಇರ್ಬೋದು, ಫಾರ್ಮಲ್ಡಿಹೈಡು, ಫ್ಯೂಮಿಗೇಷನ್ ಆಫ್ ಸ್ಟರ್ಲೈಜೇಷನು, ಈ ರೀತಿಯಾದಂಥ ಒಂದು ಕ್ವಶನನ್ನು ಇಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಬಿಟ್ಟರೆ 3 ಮಾರ್ಕ್ಸಿಗೆ ಸ್ಟರ್ಲೈಜೇಷನ್ ಆಫ್ ಮಾಸ್ಕು, ಸ್ಟರ್ಲೈಜೇಷನ್ ಆಫ್ ಇಂಡೋಟ್ರಾಚಲ್ ಟ್ಯೂಬು, ಸ್ಟರ್ಲೈಜೇಷನ್ ಆಫ್ ರೆಸ್ಪಿರೇಟ್ರು, OT ಸ್ಟರ್ಲೈಜೇಷನು. ಇದೇ OT ಸ್ಟರ್ಲೈಜೇಷನ್ ಒಳಗಡೆ ಫ್ಯೂಮಿಗೇಷನ್ ಟೆಕ್ನಿಕ್ ಬರುತ್ತೆ. ಇದು ಟೋಟಲ್ ಇದರ ಮೇಲೆ 10 ಮಾರ್ಕ್ಸನ್ನು ಇಲ್ಲಿ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ 5 ಮಾರ್ಕ್ಸಿಗೆ ಕೇಳುವಂಥದ್ದು ಕ್ಲಾಸಿಫಿಕೇಷನ್ ಆಫ್ ಬ್ಯಾಕ್ಟೀರಿಯಾ, ಮಾರ್ಪಾಲಜಿ ಆಫ್ ದಿ ಬ್ಯಾಕ್ಟೀರಿಯಾ, ಈ ರೀತಿ ಕ್ವಶನ್ ಕೇಳ್ಬೋದು. ಅದರ ಒಳಗಡೆ ಬ್ಯಾಕ್ಟೀರಿಯಾ ಒಳಗಡೆ ಪಾರ್ಟ್ಸನ್ನು ಕೇಳ್ಬೋದು. ಸ್ಪೆಷಲಿ ಯಾವ ರೀತಿ ಅಂದ್ರೆ ಪಿಲ್ಲೈ, ಪ್ಲಾಜೆಲಾ, ಕ್ಯಾಪ್ಸೂಲ್, ಆಮೇಲೆ ಇದು ಸೆಲ್ ವಾಲ್, ಈ ಥರ ಒಂದು 3 ಮಾರ್ಕ್ಸಿಗೆ ಕ್ವಶನ್ಗಳಲ್ಲಿ ಕೇಳ್ಬೋದು. ಬಟ್ ಇದು ಟೋಟಲ್ ಆಗಿ 5 ಮಾರ್ಕ್ಸ್ ಇರುವಂಥ ಟಾಪಿಕ್. ನೆಕ್ಸ್ಟ್ ಇಮ್ಯುನಿಟಿ, ಇದರಲ್ಲಿ ಜಾಸ್ತಿ ಕೇಳಿರುವಂಥದ್ದು ಆ್ಯಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ ಜಾಸ್ತಿ ಕ್ವಶನಲ್ಲಿ ಕೇಳಿದ್ದಾರೆ. ಅಥವಾ ಕ್ಲಾಸಿಫೈ ದಿ ಇಮ್ಯುನಿಟಿ ಅಂತ ಕೂಡ ಕ್ವಶನ್ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟು ಹೈಪರ್ ಸೆನ್ಸಿಟಿವಿಟಿ. ಸೊ ಹೈಪರ್ ಸೆನ್ಸಿಟಿವಿಟಿ ಒಳಗಡೆ 4 ಟೈಪ್ಸ್ ಇದ್ದಾವೆ, ಟೈಪ್ 1, ಟೈಪ್ 2, ಟೈಪ್ 3. ಅದರಲ್ಲಿ 4ರಲ್ಲಿ 1ಅನ್ನು ಇಲ್ಲಿ ಕೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ 10 ಮಾರ್ಕ್ಸಿಗೆ ಕ್ವಶನ್ ಇರುವಂಥದ್ದು ನೋಡಿ, ಕಾಮನ್ ಡಿಸೀಸ್ ಆಫ್ ಡಿಫ್ರೆಂಟ್ ಆರ್ಗನಿಸಮ್ ಅಂತ. ಇದರಲ್ಲಿ ಸ್ಟ್ರೆಪ್ಟೋಕೋಕಸ್, ಆಮೇಲೆ ಕ್ಲಸ್ಟ್ರಿಡಿಯಂ ಟಿಟಾನಸ್, ವಾಲ್ಚಿ. ಜಾಸ್ತಿ ಕೇಳುವಂಥ ಕ್ವಶನ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. OT ಡಯಾಲಿಸಿಸ್ ವಿದ್ಯಾರ್ಥಿಗಳಿಗೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಸ್ಟೆಫ್ಲೋಕಾಕಸ್ ಇವುಗಳ ಒಂದು ಪ್ಯಾಥೋಜೆನಿಸಿಸನ್ನು ಇಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಬಿಟ್ಟರೆ ಕ್ಯಾಂಡಿಡಾ ಕ್ರಿಪ್ಟೋಕಾಕಸ್ ಇದನ್ನು ಕೂಡ ಭಾಳ ಸಲ ಕೇಳಿದ್ದಾರೆ ಪ್ಯಾಥೋಜೆನಿಸಿಸನ್ನು. ನೆಕ್ಸ್ಟು ವೈರಾಲಜಿ ಒಳಗಡೆ HIV ಭಾಳ ಜಾಸ್ತಿ ಕೇಳಿದ್ದಾರೆ. ನೀಟ್ ಲೇಬಲ್ ಡಯಾಗ್ರಾಮ್ ಕೇಳಿದ್ದಾನೆ, ಪ್ರಾಪರ್ಟೀಸ್ ಆಫ್ ದಿ HIV ಕೇಳಿದ್ದಾನೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟು ನೋಸೋಕೊಮಿಯಲ್ ಇನ್ಫೆಕ್ಷನ್.
ನೋಸೋಕೊಮಿಯಲ್ ಇನ್ಫೆಕ್ಷನ್ ಅಂತಂದರೆ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಕೂಡ ಅಂತ ಕರಿತೀವಿ. ಇಂಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು, ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಂತ ಕೇಳಿದಾಗ ಸೊ ನೋಸೋಕೊಮಿಯಲ್ ಇನ್ಫೆಕ್ಷನನ್ನು ಬರೀಬೇಕಾಗತ್ತೆ. ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀವಿ ಮೆಜರ್ಮೆಂಟ್ ಅದನ್ನು ಕೂಡ ಇಲ್ಲಿ ಕೇಳ್ಬೋದು. ಆಮೇಲೆ ಯೂನಿವರ್ಸಲ್ ಪ್ರಿಕಾಷನ್ಸ್ 100% ಕ್ವಶನ್ ಬರುವಂಥದ್ದು. ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸಲ್ ಇದು ಕೂಡ 100% ಕ್ವಶನ್ ಬರುವಂಥದ್ದು. 5 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೂಡ ಇದನ್ನು ಕೇಳ್ಬೋದು. ಇಷ್ಟು ಏನಂತಂದರೆ ನಿಮಗೆ ಸಿಲೆಬಸ್ ಇರೋದು ಪ್ಲಸ್ ಇದ್ರ ಮೇಲೆ ಕ್ವಶನ್ ಬರುವಂಥದ್ದು.